ಓಕೆ ಸಿಸ್ಟರ್, ನಮಸ್ತೆ. ನಮಸ್ತೆ. ಓಕೆ, ನೀವು ಯಾತಕ್ಕೋಸ್ಕರ ಈ ಒಂದು ಆಲ್ಕ್ಲೈನ್ ಡಿವೈಸ್ ಅನ್ನ ಮನೆಯಲ್ಲಿ ಹಾಕೊಂಡು ಯೂಸ್ ಮಾಡ್ತಾ ಇದ್ದೀರಿ? ನಾನಂದ್ರೆ ನಮ್ಮ ಆಂಟಿ ಹೋಗ್ತಿದ್ರು, ಅಲ್ಲಿನಲ್ಲಿ ತುಂಬಾ ಸಲ ಹೇಳಿದ್ರು ಬಾ ಬಾ ಒಳ್ಳೇದಾಗ್ತದೆ ಅಂತ. ನಾನು ಹೋಗ್ಲಿಲ್ಲ. ಮತ್ತೆ ನನ್ನ ಹಸ್ಬೆಂಡ್ ಹೇಳಿದ್ರು, ನಿಮ್ಗೆ ಫ್ರೀ ಇರುವಾಗ ಹೋಗ್ಲಿಕ್ಕೆ ಆಗುದಿಲ್ವಾ, ಯಾಕೆ ಸುಮ್ಮನೆ, ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆದ್ರೆ ಸಾಲ್ವ್ ಆಗ್ತದೆ, ಹೋಗಿ ಹೋದ್ರೆ ಒಳ್ಳೇದಲ್ಲ ಅಂತ ಬಂದದ್ದು. ಮತ್ತೆ ಅಲ್ಲಿ ಎಲ್ಲ ನೋಡಿ ಅವರ ಎಲ್ಲ ನೋಡುವಾಗ ಮತ್ತೆ ಎಲ್ಲ ಥೆರಪಿ ಎಲ್ಲ ಮಾಡಿದಾಗ ಒಳ್ಳೇದಾಯ್ತು. ಮತ್ತೆ ನೀರಿದ್ದಲ್ಲಿ ತುಂಬಾ ಒಳ್ಳೇದಾಯ್ತು. ಅಲ್ಲಿ ಮಾತ್ರ ಒಂದು ಲೋಟ ಮತ್ತೆ ನಾನ್ ನನ್ನ ಗಂಡನಲ್ಲಿ ಹೇಳ್ತಾ ಇದ್ದೆ, ಬೇರೆ ಯಾವ್ದು ಬೇಡ, ಇದೊಂದು ತೆಕ್ಕೊಳ್ಳಿ, ಆಲ್ಕಲಿನ್ ನೀರೊಂದು ತೆಕ್ಕೊಳ್ಳಿ ಅಂತ. ಮತ್ತೆ ಅವ್ರಿಗೆ ಅಲ್ಲಿ ಯಾವ್ದು ಬೇಕು ಅದೇ ಬೇಕು ಅಂತ ಹೇಳಿದ್ರು. ಹಾಗೆ ಮತ್ತೆ ಅದನ್ನೇ ತಕೊಂಡದ್ದು. ಅಂದ್ರೆ ಬೇರೆದ್ರಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ನೀವಂದ್ರೆ ಅದೇ ನೀರು ಕೊಡುದಲ್ಲ, ಹಾಗೆ ಅದೇ ಪ್ಲೇಟ್ ಇದೆ ಪ್ಲೇಟ್ಸ್ ತಕೊಳ್ಳುವ ಅಂತ. ಬೆಸ್ಟ್ ಪ್ಲೇಟ್ಸ್ 13 ಪ್ಲೇಟ್ಸ್ ಅನ್ನು ಚೂಸ್ ಮಾಡ್ಕೊಂಡಿದ್ದೀರಿ. ಹಾಗೆ ಇವಾಗ ಮನೆಯಲ್ಲಿ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ? ಎಲ್ಲರೂ ಶಾಪಿಗೆ ತಕೊಂಡು ಹೋಗ್ತಾರೆ. ನಮ್ದು ನಮ್ಮ ಆಂಟಿಗೆ ಕೊಡ್ತೇನೆ, ನಮ್ಮ ಕೆಲ್ಸದವ್ರು ತಕೊಂಡು ಹೋಗ್ತಾರೆ. ಎಲ್ಲರಿಗೆ ಇಂಪ್ರೂವ್ಮೆಂಟ್ಸ್ ಇದೆಯಾ? ತೊಂದ್ರೆ ಇಲ್ಲ. ಅಡಿಗೆಗೂ ಕೂಡ ಅಡಿಗೆಗೆ ಅಂದ್ರೆ ಒಮ್ಮೊಮ್ಮೆ ಅಡಿಗೆಗೆ ನಾವು ಎಷ್ಟು ನಂಬರ್, ಅದು 3 ನಂಬರ್ ಎಲ್ಲ ಕಿಚನಿಗೆ ಅನ್ನಕ್ಕೆ ನಾವು ಅದು ಕಮ್ಮಿ ಮಾಡುದು. ತುಂಬಿಸಿಡುದೇ ದೊಡ್ಡ ಪ್ರಾಬ್ಲಮ್. ಪರವಾಗಿಲ್ಲ, ಒಳ್ಳೇದಾಗ್ತದೆ. ಬೆಡ್ ಸಹ ಒಳ್ಳೇದಾಗ್ತದೆ. ಬೆಡ್ ಬೆಸ್ಟ್. ಬೆಡ್ ಮ್ಯಾಟ್ ಮಾಡ್ತಾ ಇದ್ದೀರಿ. ಮತ್ತೆ ಬೇರೆ ಯಾವ ಥೆರಪಿ ಮಾಡ್ತಾ ಇದ್ದೀರಿ? ಇಲ್ಲ, ಅದುವೇ ವಾಟರ್ ಥೆರಪಿ ಕಮ್ಮಿ ಈಗ ಮಾಡುದು, ಉದಾಸೀನ ಆಗ್ತದೆ. ವಾಟರ್ ಥೆರಪಿ ಮಾಡ್ತಿದ್ದೆ, ಅತ್ತೆ ಮಾಡ್ತಾರೆ, ಅವರು ಮಾಡ್ತಾರೆ. ಬೆಡ್ ಅಲ್ಲಿ ಮಲಗ್ತಾರೆ ಅವರು ಸಹ. ಬೆಳಿಗ್ಗೆ ನಾನು ಮಲಗ್ತೇನೆ ಮಧ್ಯಾಹ್ನ. ಇವಾಗ ಎಷ್ಟು ಟೈಮ್ ಆಯ್ತು ಆಲ್ಕ್ಲೈನ್ ಡಿವೈಸ್ ಮನೆಗೆ ಹಾಕಿ? ಇದು ನವೆಂಬರ್ ಡಿಸೆಂಬರ್, 1 ವರ್ಷ ಆಗ್ತದ ಅಂತ. 1 ವರ್ಷ. 1 ವರ್ಷದಲ್ಲಿ ಏನಾದ್ರೂ ವೇಸ್ಟ್ ಅಂತ ಹೇಳಿ ಫೀಲ್ ಆಯ್ತಾ? ಇದು ಇಲ್ಲಪ್ಪ, ಏನಿಲ್ಲ, ವೇಸ್ಟ್ ಅಂತ ಏನಾಗ್ಲಿಲ್ಲ, ಒಳ್ಳೇದಾಗ್ತದೆ. ಓಕೆ, ಸೊ ಡೈಲಿ ಆಗಿ ಆ ನೀರನ್ನು ಕುಡಿತಾ ಇರಿ, ಹಾಗೇನೆ ಥೆರಪಿ ಮಾಡಿ ಹೆಲ್ದಿ ಲೈಫ್ ಲೀಡ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.